ಉಳ್ಳಾಲದಲ್ಲಿ ಕಸದ ಸಮಸ್ಯೆ, ಬೀಚ್ ಹೈವೇ ಅಕ್ಕಪಕ್ಕ ಗಬ್ಬು ವಾಸನೆ, ಜನ ಹೈರಾಣ. ಮಂಗಳೂರಿನ ಉಳ್ಳಾಲದ ದುಸ್ಥಿತಿ ಆರೋಗ್ಯ ಸಚಿವ ಖಾದರ್ ಗಮನಿಸಿ. ಇದು ಉಳ್ಳಾಲದಲ್ಲಿ ಕಸದ ಸಮಸ್ಯೆ ಸ್ಟೋರಿ. ಹೇಳ್ಕೊಳ್ಳೋಕೆ ಆರೋಗ್ಯ ಸಚಿವರ ಕ್ಷೇತ್ರ, ಆದ್ರೆ ಅನಾರೋಗ್ಯ ಅಲ್ಲೇ ತಾಂಡವವಾಡ್ತಾ ಇದೆ. ಎಲ್ಲಂದ್ರಲ್ಲಿ ಬಿದ್ದಿದೆ ಕಸದ ರಾಶಿ. ಇದರಿಂದ ಜನ ವಾಸನೆ ಮಧ್ಯದಲ್ಲೇ ಬದುಕುವಂತ ಪರಿಸ್ಥಿತಿ ಆಗಿದೆ. ಹೈರಾಣ ಹೋಗಿದ್ದಾರೆ ಜನ. ಮಂಗಳೂರಿನ ಉಳ್ಳಾಲ ಪ್ರದೇಶ ಗಬ್ಬು ವಾಸನೆಯಿಂದ ಕೂಡಿದೆ. ಯುಟಿ ಖಾದರ್ ಅವರು ಆರೋಗ್ಯ ಸಚಿವರಾದ್ಮೇಲೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವರ ಏರಿಯಾದಲ್ಲೇ, ಅವ್ರ ಪ್ರದೇಶದಲ್ಲೇ ಏನಾಗಿದೆ ಸಮಸ್ಯೆ ಅನ್ನೋದನ್ನ ಜನ ಇವಾಗ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಆ ಕಸದ ಸಮಸ್ಯೆಗೆ ಮುಕ್ತಿ ಕೊಡಿಸಿ. ಎಲ್ಲಂದ್ರಲ್ಲಿ ಕಸದ ರಾಶಿ ಬಿದ್ದಿದೆ, ಗಬ್ಬು ವಾಸನೆ ಬರ್ತಾ ಇದೆ. ಆ ಬೀಚ್ನ ಕಸ ಕೂಡ ತಂದು ಹಾಕ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ಗಬ್ಬು ವಾಸನೆಯಲ್ಲಿ ನಾವು ಬದುಕೋದು ಹೆಂಗೆ? ಮಂಗಳೂರಿನ ಉಳ್ಳಾಲ ಪ್ರದೇಶದಲ್ಲಿ ಜನ ಈ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಸದ ಸಮಸ್ಯೆ ಯಾವ್ಯಾವ ಭಾಗದಲ್ಲಿ ಕಾಡ್ತಾ ಇದೆ ಉಳ್ಳಾಲ ಪ್ರದೇಶದಲ್ಲಿ, ಜನ ಏನ್ ಹೇಳ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಆರೋಗ್ಯ ಸಚಿವರ ಕ್ಷೇತ್ರ, ಅನಾರೋಗ್ಯವನ್ನು ಹರಡುವಂತ ಕಸದ ರಾಶಿ ಸಿಗ್ತದೆ. ರಸ್ತೆಯಲ್ಲಿ ಹರಿದು ವಾಸನೆಯಲ್ಲಿ ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಬೀದಿ ನಾಯಿಗಳು ಈ ಕಸವನ್ನು ತಿಂದುದರಿಂದ ರೊಚ್ಚಿಗೆ ಏನಾಗ್ತದೆ, ಜನರ ಪ್ರಾಣಕ್ಕೆ ಗೊತ್ತಾಗಿರ್ಬೋದು. ಎಲ್ಲಿ ನೋಡಿದರಲ್ಲಿ ತ್ಯಾಜ್ಯಗಳ ರಾಶಿ, ಬೀಚ್ ಎಂಟ್ರಿಯಲ್ಲೂ ಕಸ, ಹೆದ್ದಾರಿ ಪಕ್ಕದಲ್ಲೂ ಕಸದ ಕೊಂಪೆ. ಇದು ರಾಜ್ಯದ ಆರೋಗ್ಯ ಸಚಿವ ಖಾದರ್ ಅವರ ತವರೂರು ಮಂಗಳೂರಿನ ಉಳ್ಳಾಲದ ದುಸ್ಥಿತಿ. ಕಸ ವಿಲೇವಾರಿಯಲ್ಲಿ ಸಂಪೂರ್ಣ ವೈಫಲ್ಯವಾಗಿರೋ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಹೈವೇ ಪಕ್ಕದಲ್ಲಿ ಕಸದ ರಾಶಿಯೇ ದೊಡ್ಡ ಸಮಸ್ಯೆ. ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಜನ ಮೂಗು ಮುಚ್ಚಿಕೊಳ್ಬೇಕಾಗತ್ತೆ. ಉಳ್ಳಾಲದ ತೊಕ್ಕೊಟ್ಟು, ದೇರಳಕಟ್ಟೆ, ಮಂಜನಾಡಿ ಸೇರಿದಂತೆ ಬಹುತೇಕ ಎಲ್ಲಾ ಭಾಗದಲ್ಲೂ ಕಸಗಳ ರಾಶಿಯೇ ಇದೆ. ಸ್ಥಳೀಯ ವರ್ತಕರಿಗೆ, ನಿವಾಸಿಗಳಿಗೆ ನಿತ್ಯ ಕಿರಿಕಿರಿಯಾಗಿದೆ. ಕಸದಿಂದ ಸಾಂಕ್ರಾಮಿಕ ರೋಗ ಹಬ್ಬುವ ಭೀತಿ ಎದುರಾಗಿದೆ. ನಮ್ಮ ಆರೋಗ್ಯ ಸಚಿವರ ಕ್ಷೇತ್ರ, ಈ ಉಳ್ಳಾಲ ಕ್ಷೇತ್ರದಲ್ಲಿ ತಂದೆ ಮಗ ಕಳೆದ ಒಂದು 6-7 ಬಾರಿ ಇಲ್ಲಿ MLA ಆದವರು, ಸಚಿವರಾದವರು. ಆದರೆ ಈ ಕ್ಷೇತ್ರವೇ ಈಗ ಒಂದು ಆರೋಗ್ಯ ಸಚಿವರ ಕ್ಷೇತ್ರ, ಅನಾರೋಗ್ಯವನ್ನು ಹರಡುವಂಥ ಕ್ಷೇತ್ರ ಎಂಬ ರೀತಿಯಲ್ಲಿ ಬೆಳೀತಾ ಇದೆ. ಎಲ್ಲಿ ನೋಡಿದರೂ ಹೈವೇಯಲ್ಲಿ ಕೇರಳ ಬಾರ್ಡರ್ ತನಕ ಕಸದ ರಾಶಿ ಸಿಗ್ತದೆ. ಜನರು ಕೂಡ ಅಲ್ಲಿಂದ ಮನೆ ಕೊಂಡೋಗುವವರು ಬರುವುದಿಲ್ಲ. ಎಲ್ಲಿ ಹಾಕೋದು? ನನ್ನ ಮನೆ ಹತ್ತಿರ ವಾಸನೆ ಬರಬಾರ್ದು, ಅದಕ್ಕೆ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಟ್ಟಿ ಹೈವೇಯಲ್ಲಿ ಬಿಸಾಡ್ತಾರೆ. ನೀವು ನೋಡಿರ್ಬೋದು, ದೇರಳಕಟ್ಟೆಯಲ್ಲಿ ಅಥವಾ ಹಾಸ್ಪಿಟಲ್ ಎದುರುಗಡೆ ಒಂದು 4-5 ಕಾಂಪ್ಲೆಕ್ಸ್ಗಳ ಕೊಳಚೆ ನೀರು ರಸ್ತೆಯಲ್ಲಿ ಹರಿದು ವಾಸನೆಯಲ್ಲಿ ನಡೆದಾಡಲಿಕ್ಕೆ ಆಗ್ತಾ ಇಲ್ಲ. ಮಹಾನ್ ಸಚಿವರು ದಯವಿಟ್ಟು ಯಾಕೆ ನಿಮ್ಮ ಕ್ಷೇತ್ರದಲ್ಲಿರುವ ಈ ಒಂದು ಸ್ವಚ್ಛತೆ ಬಗ್ಗೆ ಏನು ಗಮನ ಹರಿಸಿಲ್ಲ ಸರ್? ನೋಡಲಿಕ್ಕೆ ಬೇಜಾರಾಗ್ತಾ ಇದೆ. ನಮ್ಮ ಮಂಗಳೂರಿನ ಜನರಿಗೆ ತೊಂದರೆ ಕೊಡಬೇಡಿ, ಮತ್ತು ನಾವು ಇಲ್ಲಿಂದ ಅಲ್ಲಿ ಹೋಗುವ ರಸ್ತೆ ಬದಿಯ ಗಲೀಜು ಕೊಳಕು ನೋಡೋದು ನಮಗೆ ಬೇಜಾರಾಗ್ತಾ ಇದೆ. ನಾವೆಲ್ಲರೂ ಈಗ ನೋಡ್ತಾ ಇದ್ದೇವೆ, ಈ ಒಂದು ಕಸದ ರಾಶಿ ಹಾಕೋದ್ರಿಂದ ಒಂದನೇದಾಗಿ ಜನರ ಆರೋಗ್ಯ ಅಂತೂ ಕಂಪ್ಲೀಟ್ ಹದಗೆಡ್ತದೆ ಇದರಿಂದಾಗಿ. ಅದರ ಜೊತೆ ಈ ಬೀದಿ ನಾಯಿಗಳು ಈ ಕಸವನ್ನು ತಿಂದುದರಿಂದ ರೊಚ್ಚಿಗೆ ಏನಾಗ್ತದೆ, ಜನರ ಪ್ರಾಣಕ್ಕೆ ಗೊತ್ತಾಗಿರ್ಬೋದು. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕೂಡ ಮಾನ್ಯ ಸಚಿವರು ಯೋಚಿಸಬೇಕಾಗ್ತದೆ. ತ್ಯಾಜ್ಯದಿಂದ ಸೊಳ್ಳೆ ಉತ್ಪತ್ತಿ ಆಗತ್ತೆ. ಸುತ್ತಮುತ್ತಲಿನ ಪರಿಸರವೆಲ್ಲ ಗಬ್ಬುನಾಥ ಬೀರುತ್ತಿದೆ. ಆರೋಗ್ಯ ಸಚಿವರ ಊರಲ್ಲೇ ಕಸದ ರಾಶಿ ಜನರನ್ನ ಅನಾರೋಗ್ಯಕ್ಕೀಡು ಮಾಡುತ್ತಿದೆ. ಈ ಕಸದ ಸಮಸ್ಯೆಯಿಂದ ಮುಕ್ತಿ ಕೊಡಿ ಅಂತ ಜನ ಅಂಗಲಾಚುತ್ತಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಮಹಾನಗರಗಳಲ್ಲಿ ಕಸದ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಕಸದ ಸಮಸ್ಯೆ ಇದ್ದೇ ಇದೆ. ಕೆಲವು ಕಡೆ ಅದನ್ನ ನೀಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಉಳ್ಳಾಲದಲ್ಲಿ ಯಾವ ತರ ಸಮಸ್ಯೆ ಆಗ್ತಿದೆ, ಅದನ್ನ ನಿರ್ವಹಣೆ ಮಾಡಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಶರ್ಮಿತಾ, ಕಸದ ನಿರ್ವಹಣೆಗೆ ದೊಡ್ಡ ಸವಾಲಿಗ ಉಳ್ಳಾಲದಲ್ಲಿ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಸಮರ್ಪಕವಾಗಿ ಕಸವನ್ನ ವಿಂಗಡಿಸೋದಾಗಿರ್ಬೋದು ಅಥವಾ ಕಲೆಕ್ಟ್ ಮಾಡೋದಾಗ್ತಾ ಇಲ್ಲ. ಮತ್ತು ಜನರು ಕೂಡ ಒಂದು ಸಿವಿಕ್ ಸೆನ್ಸ್ ಅನ್ನ ಮೆರಿಬೇಕಾಗತ್ತೆ. ಉಳ್ಳಾಲದಲ್ಲಿ ಅದು ಭಾಗಶಃ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಆ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದೆ. ಆ ಉಳ್ಳಾಲದ ಕಲ್ಲಾಪು ಎಂಬಲ್ಲಿ ಪ್ರತಿನಿತ್ಯ ಅಲ್ಲಿ ಪೌರ ಕಾರ್ಮಿಕರು ರಸ್ತೆ ಬದಿಯಲ್ಲಿ ಕಸ ತ್ಯಾಜ್ಯವನ್ನು ಎತ್ತಾರೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ಕಸ ಸಿರಿಯುತ್ತೆ. ಹಾಗಾಗಿ ಒಂದು ಶಿಸ್ತು ಕ್ರಮದ ಅಲ್ಲಿ
ಅಗತ್ಯತೆ ಇದೆ, ಕಾನೂನನ್ನ ಬಿಗಿಗೊಳಿಸುವಂತಹ ಅಗತ್ಯತೆ ಇದೆ. ಆದ್ರೆ ಇಲ್ಲಿ ತನಕ ಅಂತಹ ಯಾವುದೇ ಪ್ರಯತ್ನಗಳು ಆಗಿಲ್ಲ. ಆ ದಂಡವನ್ನ ವಿಧಿಸಿದ್ರೆ ಅದು ಎಲ್ಲ ಕಡೆ ನೋಡ್ತೀವಿ, ದಂಡವನ್ನ ವಿಧಿಸಿದ್ರೆ ಅಲ್ಲಿ ಭಾಗಶಃ ಒಂದು ಬದಿಗೆ ಹತೋಟಿಗೆ ಬರುತ್ತೆ ಕಸವನ್ನ ಎಲ್ಲೆಂದ್ರಲ್ಲಿ ಎಸೆಯುವುದು. ಆದ್ರೆ ಅಂತಹ ಪ್ರಯತ್ನಗಳು ಮಾತ್ರ ಉಳ್ಳಾಲದಲ್ಲಿ ಆಗ್ತಾ ಇಲ್ಲ ಎಂಬ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಕಸವನ್ನ ಎಲ್ಲಿ ರಾಶಿ ಹಾಕ್ತಾರೆ ಅನ್ನೋದು ನೋಡ್ಬೇಕಾದ್ರೆ ಪ್ರಸಿದ್ಧವಾದ ಉಳ್ಳಾಲ ಬೀಚ್ಗೆ ಹೋಗುವಂತ ಮಾರ್ಗದ ಮಧ್ಯೆ, ಅಂದ್ರೆ ಅದು ಸ್ವಾಗತ ಉಳ್ಳಾಲದಿಂದ ಒಳಗೆ ಹೋಗುವಂತ ದಾರಿಯಲ್ಲಿ ಅದು ಇದೆ. ದೊಡ್ಡದಾಗಿ ತ್ಯಾಜ್ಯದ ರಾಶಿಯ ಜನರನ್ನ ಸ್ವಾಗತ ತೋರುವಂತೆ ಅದು ಕಾಣ್ತಾ ಇದೆ. ಹಾಗಾಗಿ ಅಲ್ಲಿಂದ ತೆರವುಗೊಳಿಸಬೇಕು, ದೂರಕ್ಕೆ ಕೊಂಡೋಗ್ಬೇಕು ಎಂಬ ಸಾಕಷ್ಟು ಬೇಡಿಕೆಗಳು ಕೂಡ ಇದೆ. ಈಗಾಗಲೇ ಯುಟಿ ಖಾದರ್ ಅವರು ಹಲವು ಸಭೆಗಳನ್ನ ಮಾಡಿದ್ದಾರೆ. ಅಂದು ಬಂಟ್ವಾಳದ ಗಡಿ ಭಾಗದಲ್ಲಿ ಈ ರೀತಿಯಾಗಿ ಡಂಪಿಂಗ್ ಯಾರ್ಡ್ ಮಾಡೋದಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಬೀಚ್ಗೆ ಹೋಗುವಂತ ಎಂಟ್ರಿ ಪಾಯಿಂಟ್ ನಲ್ಲಿ ಈಗ ಕಸದ ರಾಶಿಯನ್ನ ಹಾಕಲಾಗ್ತಾ ಇದೆ. ಸ್ಥಳೀಯವಾಗಿ ಸಾಕಷ್ಟು ಮಂದಿ ವರ್ತಕರು ಕೂಡ ಇದ್ದಾರೆ ಮತ್ತು ಅಕ್ಕಪಕ್ಕದ ನಿವಾಸಿಗಳಿಗೆ ಪ್ರತಿನಿತ್ಯ ಇದರಿಂದ ಕಿರಿಕಿರಿ ಆಗ್ತಾ ಇದೆ, ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ, ಮನೆಗಳಿಗೆ ನೊಣಗಳ ರಾಶಿಯೇ ಬಂದು ಒಂದು ರೀತಿಯಾಗಿ ಅವರ ಆರೋಗ್ಯಕ್ಕೂ ಕೂಡ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿಂದ ಕಸದ ರಾಶಿಯನ್ನ ನಿರ್ಮೂಲನೆ ಮಾಡಿ ಎಂಬ ಆಗ್ರಹವನ್ನ ಕೂಡ ಜನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಸಮರ್ಪಕವಾಗಿ ಕಸವನ್ನ ವಿಲೇವಾರಿ ಮಾಡುವಂತ ಕೆಲಸಗಳನ್ನ ಇಲ್ಲಿನ ನಗರಸಭೆಯ ಅಧಿಕಾರಿ ನಗರಸಭೆ ಕಮಿಷನರ್ ಸಂತೋಷ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ಉಳ್ಳಾಲ ಭಾಗದಲ್ಲಿ ಕಸದ ಸಮಸ್ಯೆ ಬಗ್ಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಇಲ್ಲಿ ಜನರ ತಪ್ಪು ಇದೆ ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಡಂಪಿಂಗ್ ಯಾರ್ಡ್ ಅಂತ ಏನಿಲ್ವಾ, ಕಸ ವಿಂಗಡಣೆ ಪ್ರಾಪರ್ ಆಗಿ ಆಗ್ತಿಲ್ವಾ, ಸಮಸ್ಯೆ ಏನಾಗ್ತಿದೆ ಉಳ್ಳಾಲ ಭಾಗದಲ್ಲಿ? ಮೇಡಮ್ ನಮಸ್ತೆ. ನಮಸ್ತೆ ಸರ್. ಉಳ್ಳಾಲದಲ್ಲಿ ಸ್ವಲ್ಪ ಸರ್ಕಾರಿ ಜಾಗದ ಸಮಸ್ಯೆ ಇರೋದ್ರಿಂದ ಡಂಪಿಂಗ್ ಯಾರ್ಡ್ ಅಂತ ನಾವು ಯಾವ್ದು ಮಾಡ್ಲಿಲ್ಲ. ಬಟ್ ನಮ್ದೆಲ್ಲ ಕಸ ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ಹೋಗುತ್ತೆ. ನಮ್ಮಲ್ಲಿ ಡೈಲಿ ಕಲೆಕ್ಷನ್ ಮಾಡಿಸ್ತಾ ಇದೀವಿ, ಒಂದು 12 ವೆಹಿಕಲ್ ಮುಖಾಂತರ ಕಲೆಕ್ಷನ್ ಮಾಡಿ ನಾವು ಅದನ್ನ ಮಂಗಳೂರದ್ದು ವೆಹಿಕಲ್ ಬರುತ್ತೆ, ಆ ವೆಹಿಕಲ್ಗೆ ನಾವು ಕಾಂಪ್ಯಾಕ್ಟ್ ವೆಹಿಕಲ್ಗೆ ಕೊಟ್ಟು ಕಳಿಸ್ತಾ ಇದೀವಿ ಮೇಡಮ್. ಇವಾಗ ಮತ್ತೆ ಒಂದು ಖಾಸಗಿ ಜಾಗನ ನಾವು ಐಡೆಂಟಿಫೈ ಮಾಡಿದ್ವಿ, ಸರ್ಕಾರದ ಹಂತದಲ್ಲಿದೆ. ಅದು ನಮ್ಮ ಏನು ಯಾರ್ಡ್ಗೆ ಅಂತ ಹೇಳ್ಬಿಟ್ಟು ಅದಿನ್ನ ಪ್ರೋಸೆಸ್ ಅಲ್ಲಿದೆ ಮೇಡಮ್. ಅದು ಸದ್ಯದಲ್ಲೇ ಅನುಮೋದನೆ ಸಿಗುವ ಹಂತದಲ್ಲಿದೆ ಮೇಡಮ್. ಆಗಿದ ನಂತರ ಅದು ಅಲ್ಲಿಗೆ ನಮ್ಮ ಉಳ್ಳಾಲ ನಗರದಲ್ಲಿ ಉತ್ಪತ್ತಿ ಆಗುವಂತ ಕಸಗನ್ನ ನಾವು ಅಲ್ಲಿ ಸೆಗ್ರಿಗೇಷನ್ ಮಾಡಿ ಅದ್ರದ್ದು ಒಂದು ಪ್ರೋಸೆಸ್ಗೆ ಒಂದು ಯೂನಿಟ್ ರೆಡಿ ಆಗುತ್ತೆ ಮೇಡಮ್ ಅಲ್ಲಿ. ಫೈನ್. ಈಗ ಮಹಾನಗರಗಳಲ್ಲಿ ಕಸದ್ದು ತುಂಬಾ ಸಮಸ್ಯೆ ಆಗ್ತಿದೆ, ಅದನ್ನ ನಿರ್ವಹಣೆ ಮಾಡೋದು, ಡಂಪಿಂಗ್ ಯಾರ್ಡ್ ಸಮಸ್ಯೆ, ವಿಂಗಡಣೆ ಮಾಡಬೇಕು ಅಂತ ಆತದ್ ರೂಲ್ಸ್ ಗಳಲ್ಲಿ ಇಲ್ವಾ? ನೀವು ಜನರಿಗೆ ಹೇಳಿಲ್ವಾ ಕಸ ವಿಂಗಡಣೆ ಮಾಡಬೇಕು, ಎಲ್ಲಂದ್ರಲ್ಲಿ ಕಸ ಎಸಿಬೇಡಿ? ಈಗ ಡಂಪಿಂಗ್ ಯಾರ್ಡ್ ಸಮಸ್ಯೆ ಬಗ್ಗೆ ನೀವು ಹೇಳಿದ್ರಿ, ಕಸ ವಿಂಗಡಣೆ ಮೊದಲ ಹಂತದಲ್ಲೇ ಆಗ್ಬೇಕಲ್ಲ? ಇಲ್ಲ ಮೇಡಮ್, ಕಸ ವಿಂಗಡಣೆ ಕೂಡ ಇವಾಗ ನಮ್ಮಲ್ಲಿ ಏನು ಈಗ ಮನೆಯಿಂದ SWM ರೂಲ್ 26 ಪ್ರಕಾರ ನಾವೀಗೆಲ್ಲ ಜನಗಳಿಗೆ ಮಾಹಿತಿ ಕೊಡ್ತಾ ಇದೀವಿ. ಮತ್ತೆ ನ್ಯೂಸ್ ಪೇಪರ್ ಮತ್ತೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ನಾವು ಅದನ್ನ ಜನಗಳಿಗೆ ಮಾಹಿತಿ ಕೊಡ್ತಾ ಇದೀವಿ. ವಿಂಗಡಣೆ ಕೂಡ ಆಗ್ತಾ ಇದೆ, ನಮ್ಮಲ್ಲಿ ಸೆಗ್ರಿಗೇಷನ್ ಆಗ್ತಾ ಇದೆ ಇವಾಗ. ಬಟ್ ಈಗ ಏನು 4 ಹಂತದ ಕಸಗಳಿದೆ ಅದನ್ನು ಕೂಡ ಮಾಹಿತಿನ ಜನಗಳಿಗೆ ನಾವು ಕೊಡ್ತಾ ಇದೀವಿ ಮೇಡಮ್ ಇವಾಗ. ನಮ್ಮಲ್ಲಿ ಮನೆ ಮನೆಗೆ ನಾವು ಮನೆಗೆ ನಮ್ಮಲ್ಲಿ ಕಮ್ಯುನಿಟಿ ಮೊಬೈಲರ್ಸ್ ಅಂತ ಹೇಳಿದ್ದಾರೆ, ಹೇಗೆ ಕಸ ವಿಂಗಡಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮನೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಪ್ರತಿ ಒಂದು ವಾರ್ಡ್ ಅಲ್ಲಿ ಕೂಡ. ಕಸದ ಕಲೆಕ್ಷನ್ ಹೆಂಗ್ ಮಾಡ್ತಿದ್ದಾರೆ? ಮನೆಗೂ ಹೋಗಿನೇ ಕಸವನ್ನ ತಗೊಂಡ್ ಬರ್ತಾ ಇದಾರಾ? ಹೌದು ಮೇಡಮ್, ಡೋರ್ ಟು ಡೋರ್ ಕಲೆಕ್ಷನ್ ಆಗತ್ತೆ ನಮ್ಮಲ್ಲಿ. ಓಕೆ, ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದು ಡಂಪಿಂಗ್ ಯಾರ್ಡ್ ಇಲ್ಲ, ಅದ್ರ ಪ್ರಯತ್ನದಲ್ಲಿ ನೀವಿದ್ದೀರಾ? ಹೌದು ಮೇಡಮ್, ಖಂಡಿತ. ಫೈನ್, ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಾವು ಭರವಸೆನ ಇಡ್ತೀವಿ. ನೀವು ಥ್ಯಾಂಕ್ ಯು ಸಂತೋಷ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಕಿಶನ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಅಂದರೆ ಇಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಡಂಪಿಂಗ್ ಯಾರ್ಡ್ ಇಲ್ಲ, ಸೊ ಅದರಿಂದಾಗಿ ಸಮಸ್ಯೆ ಆಗ್ತಿದೆ ಅನ್ನೋದು ಪೌರಾಯುಕ್ತರ ಮಾತು. ಯಾಕಂದರೆ ಮಹಾನಗರಗಳಲ್ಲಿ ಕಸದ ಸಮಸ್ಯೆ, ಇಲ್ಲಿ ನಾಗರಿಕರು ಎಚ್ಚೆತ್ಕೊಳ್ಬೇಕಾಗತ್ತೆ. ಅಂದರೆ ಎಲ್ಲಂದ್ರಲ್ಲಿ ಕಸ ಹಾಕೋದು, ನಮ್ಮನೆ ಕ್ಲೀನ್ ಆಗಿದ್ರೆ ಸಾಕು, ಈ ಮೆಂಟಾಲಿಟಿಯಿಂದ ಹೊರಗಡೆ ಬನ್ನಿ. ನಮ್ಮ ನಗರ ಸ್ವಚ್ಛವಾಗಿರಬೇಕು, ಆಮೇಲೆ ನಮ್ಮ ದೇಶ ಸ್ವಚ್ಛವಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ಆಗ ಮಾತ್ರ ನಮ್ಮ ಏರಿಯಾನ, ನಮ್ಮ ಬೀದಿಯನ್ನು, ನಮ್ಮ ಮನೆಯನ್ನು ಸ್ವಚ್ಛವಾಗಿಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಗ ಅಧಿಕಾರಿಗಳು ಎಲ್ಲಿ ಸೂಚನೆ ಕೊಡ್ತಾರೆ ಅಥವಾ ಡೋರ್ ಟು ಡೋರ್ ಇನ್ನು ಕಸ ತಗೊಂಡು ಹೋಗಿ ಬರ್ತಾರೆ, ಸೊ ಆಗ ನೀವು ಕಸವನ್ನು ಎಸೀರಿ. ಮತ್ತು ಕಸ ವಿಂಗಡಣೆ ಕಡ್ಡಾಯವಾಗಿ ಮಾಡಬೇಕು. ಯಾಕಂದರೆ ಅವರು ನಮ್ಮ ಥರ ಮನುಷ್ಯರೇನೆ, ಆ ಕಸ ತಗೊಂಡು ಹೋಗಿ ಬರ್ತಾರಲ್ಲ ಅವ್ರಿಗೂ ಕಷ್ಟ ಆಗುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ಹೇಗೆ ಬೇಕಾಗಿ ಒಟ್ರಾಸಿ ಕಸನ ಎಸೆದ್ರೆ ಅವ್ರಿಗೂ ಸಮಸ್ಯೆಗಳಾಗ್ತವೆ. ಸೊ ಆ ನಿಟ್ಟಿನಲ್ಲಿ ನಾಗರಿಕರು ಕೂಡ ಒಂದಿಷ್ಟು ಸಿವಿಕ್ ಸೆನ್ಸ್ ಅಂತ ಏನು ಕರಿತೀವಿ ಅದನ್ನ ದಯವಿಟ್ಟು ಫಾಲೋ ಮಾಡಿ. ಅವನತಿಯ ಅಂಚಿನಲ್ಲಿ ಐತಿಹಾಸಿಕ ಕೋಟೆ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ರಾಜರ ಇತಿಹಾಸ. 900 ವರ್ಷಗಳ ಯಾದಗಿರಿ ಕೋಟೆಗೆ ಬೇಕಾಗಿದೆ ಸರ್ಕಾರದ ಕಾಯಕಲ್ಪ. ಇದು ಯಾದಗಿರಿ ಕೋಟೆಗೆ ಕಂಟಕ ಎದುರಾಗಿರುವಂತಹ ಸ್ಟೋರಿ.
ಇತಿಹಾಸದ ಪುಟಗಳಲ್ಲಿ ಛಾಪು ಮೂಡಿಸಿರುವಂತ ಕೋಟೆ ಇರ್ಬೋದು, ಶಾಸನಗಳಿರ್ಬೋದು, ಅದನ್ನೆಲ್ಲ ಕಾಲಕಾಲಕ್ಕೆ ನಿರ್ವಹಣೆ ಮಾಡಿ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸವನ್ನ ಮಾಡಬೇಕಾದ ಜವಾಬ್ದಾರಿ ಇದೆ. ಅದಕ್ಕೋಸ್ಕರನೇ ಪುರಾತತ್ವ ಇಲಾಖೆ ಅಂತಾನೂ ಒಂದು ಇಲಾಖೆ ಇದೆ. ಆದ್ರೆ ಇಲ್ಲಿ ಹಾಳಾಗ್ತಾ ಇವೆ ಸಾವಿರಾರು ವರ್ಷಗಳ ಶಾಸನಗಳು. ಕೋಟೆ ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ, ಆದ್ರೆ ಅಂತಹ ಪ್ರವಾಸಿಗರಿಗೆ ಸುರಕ್ಷತೆ ಇಲ್ಲ. ಯಾದಗಿರಿ ಕೋಟೆಗೆ ಕಾಯಕಲ್ಪ ಬೇಕಾಗಿದೆ. ಇಲ್ಲಿ ಕಾಲಕಾಲಕ್ಕೆ ಅನುದಾನಗಳು ಬರುತ್ತೆ, ನಿರ್ವಹಣೆ ಮಾಡಬೇಕು, ಇನ್ನಷ್ಟು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂತ ಕೆಲಸಗಳ ನಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ನಿರ್ವಹಣೆ ಇಲ್ಲ. ಪ್ರವಾಸಿಗರು ಬರ್ತಾರೆ, ಒಂದು ಕೋಟೆ ಇದೆ, ಇತಿಹಾಸದ ಪುಟಗಳಲ್ಲಿದೆ, ಅದನ್ನ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಬರ್ತಾರೆ. ಆದ್ರೆ ಅವ್ರಿಗೆ ಸುರಕ್ಷತೆನೇ ಇಲ್ಲ ಕೋಟೆ ನೋಡಕ್ ಬರೋರ್ಗೆ. ಆಮೇಲೆ ಶಾಸನಗಳು ಅಷ್ಟೇ, ಅವು ನಿರ್ವಹಣೆ ಇಲ್ಲದೆ ಹಾಳು ಬಿದ್ದಿವೆ. ಯಾದಗಿರಿ ಕೋಟೆಗೆ ಕಾಯಕಲ್ಪ ಬೇಕು ಅಂತ ಹೇಳಿ ಜನ ಕೇಳ್ತಾರೆ. ಹಾಗಾದ್ರೆ ನಿರ್ವಹಣೆ ಯಾಕೆ ಮಾಡ್ತಾ ಇಲ್ಲ? ಈ ಬಗ್ಗೆ ಪುರಾತತ್ವ ಇಲಾಖೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ? ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಯಾದಗಿರಿ ನಗರದ ಮಧ್ಯಭಾಗದಲ್ಲಿರುವ ಈ ಬೆಟ್ಟ ಒಂದಾನೊಂದು ಕಾಲದಲ್ಲಿ ಹಲವು ರಾಜರುಗಳ ರಾಜಧಾನಿಯಾಗಿತ್ತು. ಪಶ್ಚಿಮ ಚಾಳುಕ್ಯರಿಂದ ಹಿಡಿದು ಆದಿಲ್ ಶಾಹಿ ರಾಜವಂಶಸ್ಥರ ಇತಿಹಾಸ ಈ ಕೋಟೆಯಲ್ಲಿ ಅಡಗಿದೆ. ಎತ್ತರದ ಕೋಟೆ, ಬಲಿಷ್ಠ ಗೋಡೆಗಳು, ಎಂದಿಗೂ ಬತ್ತದ ಬಾವಿಗಳು ಇದರ ಹೆಮ್ಮೆ. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದ ಕೋಟೆಯ ಮೇಲಿನ ಗೋಡೆಗಳು ಕುಸಿದು ಬೀಳುತ್ತಿವೆ. ಐತಿಹಾಸಿಕ ಬಾವಿಗಳಲ್ಲಿ ಕಸ ತುಂಬಿ ನೀರು ಕಲುಷಿತವಾಗುತ್ತಿದೆ. ಪ್ರವಾಸಿಗರು ಬಂದರೂ ಮಾಹಿತಿ ಕೊಡಲು ಒಬ್ಬ ಗಾರ್ಡ್ ಇಲ್ಲ, ಇತಿಹಾಸ ಹೇಳಲು ಗೈಡ್ ಇಲ್ಲ. ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸರಿಯಾದ ದಾರಿ ಸಿಗದೆ ವಾಪಸ್ಸಾಗುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವಂತಹ ಗುಡ್ಡ ಯಾದಗಿರಿ ಗುಡ್ಡ ಅಂತೇಳಿ ಫೇಮಸ್ ಆಗಿದೆ. ಅದರಲ್ಲಿ ಗುಡ್ಡದಲ್ಲಿ ಶ್ರೀ ಭುವನೇಶ್ವರ ದೇವಸ್ಥಾನವೂ ಇದೆ. ಅದು ಸುತ್ತಮುತ್ತ ಏನಾಗಿದೆ ಅಂದ್ರೆ ಸುತ್ತಮುತ್ತ ಮೂಲ ಸೌಕರ್ಯ ಇರಲಾರ್ದು ಏನಾಗಿದೆ, ಸುತ್ತಮುತ್ತ ಗುಡ್ಡ ಸುತ್ತಮುತ್ತ ವಾಸಿಸುವಂತ ಜನಗಳು ಅಲ್ಲೇ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾರ. ಗುಡ್ಡಕ್ಕೆ ಸರಿಯಾಗಿ ರೀತಿ ಇರ್ಲಕ್ಕ ಸ್ಟೆಪ್ಗಳು ಸರಿ ಇಲ್ಲ. ಗುಡ್ಡಕ್ಕೆ ಹೆಂಗಿದೆ ಅಂದ್ರೆ ಯಾದಗಿರಿ ನಗರದ ಸುತ್ತ ಗುಡ್ಡದ ಮೇಲೆ ನಿಂತ್ರೆ ಯಾದಗಿರಿ ಸುತ್ತಮುತ್ತ ಎಷ್ಟು ಸ್ಥಳಗಳದ ರಮಣೀಯವಾಗಿ ಸುಂದರವಾಗಿ ಕಾಣುತ್ತ. ಗುಡ್ಡಕ್ಕೆ ಏರಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಕತ್ತಂಗೇರ ಬಾವಿ ಇರ್ಬೋದು, ಪಾತಾಳ ಬಾವಿ ಆಗಿರ್ಬೋದು, ಪ್ರಸಿದ್ಧವಾದ ಬಾವಿಗಳು ಮತ್ತೆ ಬೆಟ್ಟಗಳಿವೆ. ಮತ್ತೆ ಪ್ರವಾಸಿಯ ದೇವರುಗಳು ಅಂಬಾಭವಾನಿ, ಕಂಗಳೇಶ್ವರ, ವೀರಭದ್ರೇಶ್ವರ ಎಲ್ಲಾ ದೇವಸ್ಥಾನಗಳಿವೆ. ಇಂಥ ಬೆಟ್ಟ ಸಿಗಕ್ಕೆ ನಮಗೆ ಬಹಳ ಪುಣ್ಯ ಮಾಡೀವಿ. ಇದು ಯಾದವರು ಆಳಿದಂಥದ್ದು ಯಾತಗಿರಿ ಅಂತ ಕರಿತಿದ್ರು, ಈಗ ಯಾದಗಿರಿ ಅಂತ ಆಗಿದೆ. ಇಂಥ ಬೆಟ್ಟದ ಹೆಸರಿನಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆಯವರು ಆ ಬೆಟ್ಟಕ್ಕೆ ಸಂರಕ್ಷಣೆ ಮಾಡ್ತಾ ಇಲ್ಲ. ಯಾದಗಿರಿ ಜಿಲ್ಲೆಗೆ ಈ ಬೆಟ್ಟ ಒಂದು ರೀತಿಯಾಗಿ ಕಳಶ ಇದ್ದಂತೆ. ಕೋಟೆ ಮೇಲೆ ನಿಂತು ನೋಡಿದ್ರೆ ಇಡೀ ಯಾದಗಿರಿ ನಗರವೇ ಕಾಣುತ್ತೆ. ಒಂದಾನೊಂದು ಕಾಲದಲ್ಲಿ ಇಲ್ಲಿಂದಲೇ ಆಡಳಿತ ನಡೆಯುತ್ತಿತ್ತು. ರಾಜರ ಕಣ್ಗಾವಲು, ಯುದ್ಧದ ತಂತ್ರಗಳು ಎಲ್ಲವೂ ಈ ಕಲ್ಲು ಬಂಡೆಗಳಲ್ಲಿ ಇದೆ. ಆದರೆ ಇಂದು ಕುಸಿಯುತ್ತಿರುವ ಗೋಡೆಗಳನ್ನ ನೋಡಲು ಯಾರೂ ಇಲ್ಲ. ಎಂತಹ ಬರಗಾಲದಲ್ಲೂ ಭತ್ತದ ಬಾವಿಗಳಲ್ಲಿ ಕಸದ ರಾಶಿ ತುಂಬಿದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೇಳುವ ಶಾಸನಗಳು ಧೂಳು ಹಿಡಿದಿವೆ. ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಎಚ್ಚರಗೊಳ್ಳದಿದ್ದರೆ ಈ ಕೋಟೆ ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿಯುತ್ತದೆ. ಐತಿಹಾಸಿಕ ಸ್ಥಳ ಅಂತಾನೆ ಒಂದು ಪ್ರಸಿದ್ಧಿಯಾಗಿರುವಂತ ಯಾದಗಿರಿ ಕೋಟೆ ಇವಾಗ ಏನಂತಂದ್ರೆ ಪ್ರೇಮಿಗಳ ಒಂದು ಅಡ್ಡ ಆಗಿರ್ಬೋದು, ಮತ್ತೆ ಅಕ್ರಮ ಚಟುವಟಿಕೆಗಳು ಮಾಡಕ್ ಒಂದು ತಾಣ ಆಗಿರ್ಬೋದು, ಈ ತರ ಇದಾಗ್ತಾ ಇದೆ. ಆ ಕೋಟೆಗಳು ಅಂದ್ರೆ ಬೀಳ್ತಾ ಇದೆ. ಇದನ್ನ ಮೊದಲ ತರ ಮಾಡಕ್ ಆಗಲ್ಲ. ಆದ್ರೆ ಇದನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಪ್ರವಾಸೋದ್ಯಮದ ಕೆಲಸ ಆಗಿರ್ತದ. ಇದನ್ನ ಕೂಡ್ಲೆ ಅದಕ್ಕೂ ನೀವು ಒಂದು ಭೇಟಿ ನೀಡಿ ಕೂಡ್ಲೇನ ಇದನ್ನ ಸರಿಪಡಿಸಿ ಬರ್ತಕ್ಕಂತ ಪ್ರವಾಸಿಗಳಿಗೆ ನೀವು ಒಂದು ಉಪಯೋಗ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾರೆ. 7ನೇ ಶತಮಾನದ ಇತಿಹಾಸ ಹೊಂದಿರುವ ಯಾದಗಿರಿ ಕೋಟೆ ನಿಧಾನವಾಗಿ ನಾಶವಾಗುತ್ತಿದೆ. ಅಭಿವೃದ್ಧಿ, ಪ್ರವಾಸೋದ್ಯಮದ ಜೊತೆಗೆ ಇತಿಹಾಸವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಕಲ್ಲು ರಾಶಿ ಮಾತ್ರ ಕೊಟ್ಟಂತಾಗುತ್ತದೆ. ಗಣೇಶ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್ ಪಾಟೀಲ್, ಇತಿಹಾಸದ ಪುಟಗಳಲ್ಲಿ ಇರುವಂತಹ ಕೆಲವೊಂದು ಛಾಪುಗಳಲ್ಲಿ ಕೋಟೆ ಶಾಸನಗಳು ಕೂಡ ಒಂದು. ಪುರಾತತ್ವ ಇಲಾಖೆ ಅಂತ ಒಂದು ಇಲಾಖೆ ಇದೆ, ಅದು ಸತ್ತಿದೆಯೋ ಬದುಕಿದೆಯೋ ಗೊತ್ತಾಗ್ತಾ ಇಲ್ಲ. ಕಾಲಕ್ಕೆ ಅನುದಾನ ಎಲ್ಲ ಹೋಗುತ್ತೆ, ಅದು ಯಾರು ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ? ಇಲ್ಲಿ ನಿರ್ವಹಣೆ ಯಾಕೆ ಆಗ್ತಿಲ್ಲ? ಸ್ಥಳೀಯರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ?
ಎಸ್, ಶರ್ಮಿತಾ ಶೆಟ್ಟಿ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಕೋಟೆ ಗತ ವೈಭವವನ್ನು ಸಾರಿರ್ತಕ್ಕಂತಹ ಕೋಟೆ ಆಗಿದೆ. ಕನ್ನಡ ಚಾಲುಕ್ಯರಿಂದ ಹಿಡ್ಕೊಂಡು ಏನು ಯಾದವ 10ನೇ ಶತಮಾನದಿಂದ ಹಿಡ್ಕೊಂಡು 12ನೇ ಶತಮಾನದಲ್ಲಿ ಮತ್ತೆ ಯಾದವರು ಬರ್ತಾರೆ. ಯಾದವರು, ದೆಹಲಿ ಸುಲ್ತಾನರು, ಮೊಘಲರು, ಬಹುಮನಿ ಸುಲ್ತಾನರು, ಹೀಗೆ ಸಾಕಷ್ಟು ರಾಜರು, ಏನು 900 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಐತಿಹಾಸಿಕ ಕೋಟೆ ಇದು ಯಾದಗಿರಿ ಕೋಟೆಯಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಈ ಕೋಟೆ ಮೇಲೆ ನಿಂತ್ಕೊಂಡ್ರೆ ಒಂದು ಅಲ್ಲಿ ಮೇಲ್ಗಡೆ ಹೋದ್ರೆ ಕೆಳಗಡೆ ಬರೋದಕ್ಕೆ ಮನ್ಸಾಗಲ್ಲ ಅಂತ ಒಂದು ರಮಣೀಯ ದೃಶ್ಯವನ್ನ ನಾವು ಯಾದಗಿರಿಯ ಸಂಪೂರ್ಣವಾದ ಪಕ್ಷಿ ನೋಟವನ್ನ ನಾವು ಅಲ್ಲಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಪ್ರವಾಸಿಗರಿಗೆ ಅಲ್ಲಿ ಕೋಟೆ ಮೇಲೆ ಹತ್ತೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಲ್ಲಿ ಒಂದು ಸ್ಟೆಪ್ಸ್ ಗಳು ಇಲ್ಲ, ಅಲ್ಲಿ ನಿರ್ವಹಣೆ ಇಲ್ಲ, ಅಲ್ಲಿ ಗೈಡ್ ಅಂತೂ ದೂರದ ಮಾತು, ಅಲ್ಲಿ ಹೋಗೋದಕ್ಕೆ ಆಗಲ್ಲ. ಯಾಕೆಂತಂದ್ರೆ ಪುಂಡ ಪೋಖರಿಗಳ ಒಂದು ತಾಣವಾಗಿದೆ ಅದು. ಅಲ್ಲೇ ಮದ್ಯ ಸೇವನೆ ಮಾಡ್ತಕ್ಕಂಥದ್ದು, ಇಂತಹ ಅಕ್ರಮ ಚಟುವಟಿಕೆಗಳು ಸಾಕಷ್ಟು ನಡೀತಾ ಇದ್ದಾವೆ. ನಿಜಕ್ಕೂ ಪುರಾತತ್ವ ಇಲಾಖೆ ಮತ್ತು ಈ ಒಂದು ಏನು ಏನ್ ಮಾಡ್ತಾ ಇದೆ ಅಂತ ಇಲ್ಲಿ ಯಕ್ಷ ಪ್ರಶ್ನೆ ಕಾಣುತ್ತೆ. ಅವರಿಗೆ ಒಂದು ಯಾದಗಿರಿಯಲ್ಲಿ ಒಂದು ಕೋಟೆ ಇದೆ ಅಂತಕ್ಕಂತಹ ಒಂದು ಜ್ಞಾನವಾದ್ರೂ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ನಿಜಕ್ಕೂ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇತಿಹಾಸವನ್ನ ಹೇಳ್ಬೇಕಾದ್ರೆ ಇದನ್ನೆಲ್ಲವನ್ನು ನಾವು ಸಂರಕ್ಷಣೆ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಕೇವಲ ಕೋಟೆಯ ಕಲ್ಲು ಮಣ್ಣನ್ನು ಮಾತ್ರ ನಾವು ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ನಾವು ತೋರಿಸ್ಬೇಕಾಗುತ್ತೆ ಇಂಥ ಕೋಟೆ ಇತ್ತು ಅಂತ ಹೇಳಿ. ನಿಜಕ್ಕೂ ಅಲ್ಲಲ್ಲಿ ನೋಡಬಹುದು ದೃಶ್ಯಾವಳಿಗಳು, ಸಾಕಷ್ಟು ಏನು ಕೋಟೆ ಒಂದು ಕಳಚ್ಕೊಂಡು ಬೀಳ್ತಾ ಇದೆ. ನಿಜಕ್ಕೂ ಸಾಕಷ್ಟು ನೋವಾಗುತ್ತೆ. ಏನು ಯಾಕೆಂತಂದ್ರೆ ಇತಿಹಾಸ ತಜ್ಞರು ಕೂಡ ಹೇಳ್ತಾರೆ ಇಂಥ ಒಂದು ಕೋಟೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಬಹಳ ವಿಶೇಷತೆ ಇದೆ. ನಿಜಕ್ಕೂ ಒಂದು ವಿಶೇಷತೆ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಅಲ್ಲಿ ಜಲಮಾರ್ಗವೂ ಕೂಡ ಇದೆ. ಸಾಕಷ್ಟು ಕೋಟೆ ಒಳಗಡೆ ಹೋದ್ರೆ ಅಲ್ಲಿಯ ತಿಳ್ಕೊಳ್ತಕ್ಕಂಥ ಇತಿಹಾಸ ತಜ್ಞರು ಹೇಳ್ತಕ್ಕಂತಹ ಮಾತು, ಸಾಕಷ್ಟು ದೇವಸ್ಥಾನ ಇದೆ, ಎಂದೂ ಬತ್ತದಂತಹ ಬಾವಿಗಳಿದಾವೆ. ಯಾದಗಿರಿ ಜಿಲ್ಲೆಗೆ ಅದೊಂದು ಕಳಶ ಇದ್ದ ಹಾಗೆ ಯಾದಗಿರಿ ಕೋಟೆ. ನಿಜಕ್ಕೂ ಇಂತಹ ಒಂದು ಕೋಟೆಯನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಏನು ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಈಗಾದ್ರೂ ಎಚ್ಚೆತ್ತುಕೊಂಡು ಅಲ್ಲಿ ಒಬ್ಬ ಗಾರ್ಡ್ ಅನ್ನ ನೇಮಕ ಮಾಡಬೇಕು, ಏನು ಅಕ್ರಮ ಚಟುವಟಿಕೆಗೆ ಒಂದು ಬ್ರೇಕ್ ಅನ್ನ ಹಾಕಬೇಕು, ಅಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸಾರ್ವಜನಿಕರ ಆಗ್ರಹವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ. ಗಣೇಶ್ ಪಾಟೀಲ್, ಮತ್ತೆ ಈಗ ಪ್ರವಾಸೋದ್ಯಮ ಇಲಾಖೆ ಇದನ್ನು ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲೂ ಸ್ವಲ್ಪ ಒಂದಿಷ್ಟು ನಿರೀಕ್ಷೆಗಳು ಪ್ರವಾಸಿಗರಿಗೂ ಇರುತ್ತೆ. ಇಲಾಖೆನೂ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಹಾಗಂತ ಈಗ ಪ್ರವಾಸಿಗರು ಇಲ್ಲ ಅಂತಲ್ಲ, ಬರ್ತಾರೆ, ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋ ಕಂಪ್ಲೇಂಟ್, ಆ ಸಮಸ್ಯೆಗಳೇನು? ಎಸ್, ಶರ್ಮಿತಾ ಶೆಟ್ಟಿ, ಯಾಕೆಂತಂದ್ರೆ ಇದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಅಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡಬೇಕು. ಯಾಕಂತಂದ್ರೆ ಪ್ರವಾಸಿಗರು ಹೋದ್ರೆ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಒಂದು ಬ್ಲಾಕ್ ಮೆನ್ಗಳು ಆಗಿರ್ತಕ್ಕಂತಹ ಘಟನೆಗಳು, ಅವರನ್ನ ಹೆದರಿಸಿ ಅವ್ರ ಹತ್ರ ದುಡ್ಡು ಮತ್ತೆ ಇನ್ನಿತರ ವಸ್ತುಗಳನ್ನ ಕಸ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅಲ್ಲಿ ಯಾರು ಹೋಗೋದಿಲ್ಲ. ಹಾಗಾಗಿ ಜನ ಹೋಗೋದಕ್ಕೆ ಇಂಥ ಒಂದು ಐತಿಹಾಸಿಕ ಕೋಟೆಯನ್ನ ಹತ್ತೋದಕ್ಕೆ ಜನ ಹಿಂದೇಟಾಗ್ತಾ ಇದ್ದಾರೆ. ಅದಕ್ಕೆ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ರೂಫ್ ವೇ ತರ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ಅನುದಾನ ಬರ್ತದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೂ ಕೂಡ ಸಾಕಷ್ಟು 5,000 ಕೋಟಿ ಅನುದಾನ ಬರುತ್ತೆ. ಯಾಕೆ ಇವರು ಇದನ್ನ ಬಳಕೆ ಮಾಡಿಕೊಂಡು ಪ್ರವಾಸೋದ್ಯಮ ಇಲಾಖೆ ಇದನ್ನ ಒಂದು ಮೇಲ್ದರ್ಜೆಗೆ ಏರಿಸ್ತಕ್ಕಂತಹ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ಒಂದು ಆಕ್ರೋಶವೂ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಈಗ ಶಾಸನಗಳು ಅಲ್ಲಿ ಇದಾವ ಅಥವಾ ಅದರ ಕುರುಹೇ ಇಲ್ವಾ, ಅದ್ರ ಮೇಂಟೆನೆನ್ಸ್ ಆಗ್ತಾ ಇಲ್ವಾ? ನಿಜಕ್ಕೂ ಶರ್ಮಿತಾ ಶೆಟ್ಟಿ, ಸಾಕಷ್ಟು ಶಾಸನಗಳು ಇದಾವೆ. ಅದು ಇನ್ನು ಹೀಗೆ ಬಿಟ್ರೆ ಅಲ್ಲಿ ಯಾವುದು ಕೂಡ ಒಂದು ಏನು ಉಳಿಯೋದಿಲ್ಲ. ಯಾಕೆಂತಂದ್ರೆ ಸಾಕಷ್ಟು ಈಗ ಅಳಿವಿನ ಅಂಚಿನಲ್ಲಿದೆ. ಕೋಟೆ ಬೀಳೋದಕ್ಕಾಗಿದೆ, ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಾಕಷ್ಟು ಏನದನ್ನ ನಿರ್ವಹಣೆಯನ್ನ ಮಾಡಿ ಅದನ್ನ ಉಳಿಸ್ತಕ್ಕಂತಹ ಕೆಲಸ ಕೇವಲ ಪುರಾತತ್ವ ಇಲಾಖೆದು ಅಲ್ಲ, ನಿಮ್ಮ ಎಲ್ಲರ ಕರ್ತವ್ಯ ಕೂಡ ಆಗಿದೆ. ಇದು ಸಾರ್ವಜನಿಕರ ಆಸ್ತಿ, ನಮ್ಮ ಪೂರ್ವಜರು ಆಳಿರ್ತಕ್ಕಂತಹ ಕೋಟೆ. ಇದನ್ನ ಉಳಿಸ್ತಕ್ಕಂಥದ್ದು ಯಾದಗಿರಿ ಜಿಲ್ಲೆ ಆಗಿರ್ಬೋದು ಎಲ್ಲರ ಒಂದು ಆದ್ಯ ಕರ್ತವ್ಯ ಆಗಿದೆ. ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಫೈನ್. ಈ ಸುದ್ದಿ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗಣೇಶ್ ಪಾಟೀಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಅಂದ್ರೆ ಈ ಹಿಂದಿನ ಗತ ವೈಭವವನ್ನ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಜವಾಬ್ದಾರಿ, ಕರ್ತವ್ಯ ನಮ್ಮೆಲ್ಲರದ್ದು ಆಗಿರುತ್ತೆ. ಹಾಗಾಗಿ ಈ ಇತಿಹಾಸದ ಪುಟಗಳಲ್ಲಿರುವಂತಹ ಕೋಟೆಗಳು, ಶಾಸನಗಳು, ಕುರುಹುಗಳನ್ನು ಬೇಸಿಕ್ಲಿ ನಾವು ಕಾಲಕಾಲಕ್ಕೆ ನಿರ್ವಹಣೆ ಮಾಡಬೇಕು. ಅದಕ್ಕೆ ಅದರದ್ದೇ ಆದಂಥ ಅನುದಾನ ಇದೆ, ನಿರ್ವಹಣೆ ಮಾಡಬೇಕಾದಂಥ ಜವಾಬ್ದಾರಿ ಅಧಿಕಾರಿಗಳದ್ದು. ಸೊ ಈ ಬಗ್ಗೆ ಈಗ ಯಾದಗಿರಿ ಕೋಟೆ ನಿರ್ವಹಣೆ ಮಾಡ್ತಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.